ಹಲೋ ಫ್ರೆಂಡ್ಸ್, ನಮಸ್ತೆ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನೋಡ್ತಾ ಇದ್ದಾರೆ ಇವಾಗ ಲೋಗೋ, ಈ ರೀತಿಯಾದಂಥ ಒಂದು ಲೋಗೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಪಿಕ್ಸೆಲ್ ಆ್ಯಪಲ್ಲಿ ಅಂತ ತೋರಿಸ್ಕೊಡ್ತಿದ್ದೀನಿ ನಿಮಗೆ. ಸೊ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರೋ ಅವರು ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರ್ಬೋದು ಈ ರೀತಿ ಲೋಗೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂದರೆ ನಾನು ನಿಮಗೆ PLP ಕೂಡ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ಅದಕ್ಕೆ ಇನ್ನೊಂದು ಫ್ರೆಂಡ್ಸ್, ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇದಕ್ಕೆ ಪಾಸ್ವರ್ಡು ಸೆಟ್ ಮಾಡಿದ್ದೀನಿ. ಸೊ ನಿಮ್ಮ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಒಂದು ಪಾಸ್ವರ್ಡ್ ಮಿಸ್ ಆದರೂ ಈ ಫೈಲ್ ಓಪನ್ ಆಗೋಲ್ಲ. ನಾನು ನೋಡೋಣ ಬನ್ನಿ, ಇದು ಯಾವ ರೀತಿ ಫೈಲ್ನ ಓಪನ್ ಮಾಡೋದು ಮತ್ತು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ. ಓಕೆ, ಬ್ಯಾಕ್ ಬನ್ನಿ ನಾನು ನಿಮಗೆ ಯಾವ ರೀತಿ ಡೌನ್ಲೋಡ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ನಾನು ನಿಮಗೆ ಒಂದು ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಮತ್ತು ಟೆಲಿಗ್ರಾಮಲ್ಲೂ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ಈ ರೀತಿ ಇರುತ್ತೆ. ಇದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಲೇಔಟ್ ನಿಮ್ಗೆ ಓಪನ್ ಆಗುತ್ತೆ. ಅಂದರೆ ನೀವು ಇಲ್ಲಿ ಪಾಸ್ವರ್ಡ್ ಎಂಟ್ರಿ ಮಾಡಿದ್ರೆ ಮಾತ್ರ ಈ ಫೈಲು ಅಂದರೆ ಮೀಡಿಯಾ ಫೈಯರು ಓಪನ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ, ನಿಮಗೆ ಪಾಸ್ವರ್ಡ್ ಸಿಗುತ್ತೆ. ಸೊ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ ಪಾಸ್ವರ್ಡು. ಸೊ ನಾನು ಎಂಟ್ರಿ ಮಾಡಿದ್ದೀನಿ ಪಾಸ್ವರ್ಡ್ನ. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ 5 ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ, ಫೈಲ್ ಜನ್ರೇಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಲೋಗೋ ಬೈ ಪವನ್ ಕ್ರಿಯೇಷನ್ 1 ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಕೊಟ್ಟರೆ ಡೌನ್ಲೋಡ್ ಆಗ್ತಿರುತ್ತೆ. ಸೊ ನೋಡ್ತಾ ಇರ್ಬೋದು ಡೌನ್ಲೋಡ್ ಆಗಿದೆ. ಈಗ ಮತ್ತೆ ನಿಮ್ಮ ಫೋನ್ನಲ್ಲಿ ಫೈಲ್ ಅಥವಾ ಫೈಲ್ ಮ್ಯಾನೇಜರಲ್ಲಿ ಓಪನ್ ಮಾಡಿ. ಓಕೆ, ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ಲೋಗೋ ಬೈ ಪವನ್ ಕ್ರಿಯೇಷನ್ಸ್ PLP ಜಿಪ್ ಅಂತ ಬಂದಿದೆ. ಜಿಪ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಇದ್ರ ಮೇಲೆ ಬನ್ನಿ, ನೋಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಇಲ್ಲಿ ಎಕ್ಸ್ಟ್ರಾಕ್ಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಡಿಲೀಟ್ ಜಿಪ್ ಫೈಲ್ ಅಂತ ಇರುತ್ತೆ. ನೀವು ಬೇಕಾದ್ರೆ ಕೊಟ್ಕೊಂಡು ಬೇಕಾದ್ರೆ ಡಿಲೀಟ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಸೇವ್ ಕೂಡ ಮಾಡ್ಕೋಬೋದು. ಇಲ್ಲಿ ಡನ್ ಕೊಡಿ. ಓಕೆ, ಬ್ಯಾಕ್ ಬನ್ನಿ. ಇವಾಗ ಪಿಕ್ಸೆಲ್ ಆ್ಯಪ್ ಇದೆಯಲ್ಲ ಆ್ಯಪು, ಅದನ್ನು ಓಪನ್ ಮಾಡಿ. ಓಕೆ, ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದನ್ನು ಈ ರೀತಿ ಎಡಿಟ್ ಮಾಡೋದಂತ. ಸೊ ಇಲ್ಲಿ 3 ಐಕಾನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಪನ್ PLP ಫೈಲ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ PLP ಅಂತ ಒಂದು ಆಪ್ಷನ್ ಇದೆ ಲೆಫ್ಟ್ ಸೈಡಲ್ಲಿ. ಇಲ್ಲಿ ಕ್ಲಿಕ್ ಮಾಡಿದಾಗ PLP ಆಪ್ಷನ್ ಅಂತ ತೋರಿಸ್ತಿದೆ ನಿಮ್ಮ ಫೋನಲ್ಲಿ, ನೋಡ್ಬೋದು. ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಪಿಕ್ಸೆಲ್ ಆ್ಯಪ್ ಅಂತ ಇರುತ್ತೆ ಆ್ಯಪು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲ, ನೀವು ಎಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಆ ಡೌನ್ಲೋಡ್ ಪಾತಲ್ಲಿ ಅಂದರೆ ಫೋಲ್ಡರಲ್ಲಿ ನೋಡ್ಬೋದು. ಇಲ್ಲಿ ಪಿಕ್ಸೆಲ್ ಆ್ಯಪ್ ಬಂತಿದೆಯಲ್ಲ, ಆ ಪಿಕ್ಸೆಲ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ನಾನು ಫಾಂಟ್ ಒಂದು ಸತಿ ಆಲ್ರೆಡಿ ತೋರಿಸಿದ್ದೀನಿ, ಅಂದರೆ ಬರಲ್ಲ ಅಂತ ಕನ್ಫರ್ಮೇಷನ್ಗೆ. ನೋಡ್ತಾ ಇರ್ಬೋದು ಇಲ್ಲಿ ಆಲ್ರೆಡಿ ಬಂದಿದೆ ಒಂದು. ನೋಡ್ತಾ ಇರ್ಬೋದು ಲೋಗೋ ಬೈ ಪವನ್ ಕ್ರಿಯೇಷನ್ 1 ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಓಪನ್ ಆ್ಯಂಡ್ ಹ್ಯಾಡ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ಬೋದು ನೀವು. ಬ್ಯಾಕ್ ಬಂದರೆ ಈ ರೀತಿ ಬರುತ್ತೆ. ನಿಮ್ಗೆ ಇನ್ನೊಂದು ಪ್ರೂಫ್ ತೋರಿಸ್ತೀನಿ ಆ್ಯಡ್ ಆಗಿದೆ ನನ್ನ ರೀಸನ್ಗೆ. ನೋಡ್ತಾ ಇರ್ಬೋದು ಇಲ್ಲಿ PLP ಮೇಲೆ ಓಪನ್ ಮಾಡ್ತಿದ್ದೀನಿ. ಮತ್ತು ಆವಾಗಲೇ ನೀವು ನೋಡಿದಾಗ 2 ಇತ್ತು ತಾನೆ, ಲೋಗೋ ಬೈ ಪವನ್ ಕ್ರಿಯೇಷನ್ 1 ಮತ್ತು ಲೋಗೋ ಬೈ ಪವನ್ ಕ್ರಿಯೇಷನ್ ಅಂತ. ನೋಡ್ತಾ ಇರ್ಬೋದು ಈಗ ಮತ್ತೆ ನಾನು ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀನಿ, ಅಂದರೆ ಲೋಗೋ ಬೈ ಪವನ್ ಕ್ರಿಯೇಷನ್ 1 ಅಂತ. ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಓಪನ್ ಆಗಿದೆ. ಇನ್ನು ಬ್ಯಾಕ್ ಬನ್ನಿ. ಇವಾಗ ಇಲ್ಲಿ ಲೇಯರ್ ಇದೆಯಲ್ಲ, ಅಂದರೆ ಇಲ್ಲಿ ಕ್ಲಿಕ್ ಮಾಡಿ. ಈ ಲೇಯರ್ ಮೇಲೆ ಕ್ಲಿಕ್ ಮಾಡಿ ನೀವು ಇದನ್ನೆಲ್ಲ ಎಡಿಟ್ ಮಾಡ್ಕೋಬೋದು. ಸೊ ನೋಡ್ತಾ ಇರ್ಬೋದು ಇಲ್ಲಿ ನೀವು ಇದ್ರದ್ದು ಲೋಗೋ, ಅಕಸ್ಮಾತ್ ಇನ್ಸ್ಟಾಗ್ರಾಮ್ ಲೋಗೋ ಬೇಡ ಅಂದರೆ ಯಾವ ಲೋಗೋ ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಂಡು ತೋರಿಸ್ತೀನಿ ಒಂದು ನಿಮಿಷ. ಆ್ಯಡ್ ಮಾಡ್ಕೊಂಡಿದ್ದು ಬ್ರೈಟ್ನೆಸ್ಸು ನೀವು 60% ಇಡಿ. ಇಲ್ಲಿ ಒಪಾಸಿಟಿಗೆ ಬನ್ನಿ. ಒಪಾಸಿಟಿಲಿ 100% ಇರುತ್ತೆ, ನೀವು ಒಂದು 60% ಇಟ್ಕೊಳ್ಳಿ, ಅಂದರೆ ನಿಮ್ಮ ಫಾಂಟ್ಗೆ ಮ್ಯಾಚ್ ಆಗೋ ರೀತಿ. ಇನ್ನು ಬ್ಯಾಕ್ ಬನ್ನಿ. ಇದನ್ನು ಲಾಕ್ ಮಾಡಿಕ್ತಿದ್ದೀನಿ, ಯಾಕಂದರೆ ಎಡಿಟ್ ಮಾಡಬೇಕಾದ್ರೆ ಆ ಕಡೆ ಡಿಸ್ಟರ್ಬ್ ಆಗಬಾರ್ದಲ್ಲ, ಅದಕ್ಕೋಸ್ಕರ. ಇನ್ನು ಓಕೆ, ಈಗ ನಾನು ಮಾಲು ಅಂತಿದೆಯಲ್ಲ ಅದನ್ನು ಲಾಕ್ ಓಪನ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಬೇರೆ ನೇಮ್ ನೀವು ಸೆಟ್ ಮಾಡ್ಬೋದು. ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ನಂದೇ ಹಾಕ್ತೀನಿ ನೋಡಿ. ಈಗ ಓಕೆ ಅಂತ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ಇಲ್ಲಿ ಬಂದಿದ್ದೆ. ನೀವು ಬೇಕಾದ್ರೆ ಲಾಸ್ಟಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಎಡಿಟರ್ ಅಂತ ಇದೆಯಲ್ಲ, ಅದು ನನಗೆ ಎಡಿಟರ್ ಹಂಗೆ ಇರಲಿ. ಓಕೆ, ಇವಾಗ ಇದು ನೋಡ್ತಾ ಇರ್ಬೋದು ಹೆಡ್ಫೋನ್ಸ್ ಎಲ್ಲ ಸ್ವಲ್ಪ ಆ ಕಡೆ ಹೋಗಿದೆ, ಅದಕ್ಕೆ ಲಾಕ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿ.
ಅಕಸ್ಮಾತ್ ನಿಮಗೆ ಕೈಯಲ್ಲಿ ಅಂದರೆ ಈ ರೀತಿ ಅಡ್ಜಸ್ಟ್ ಮಾಡೋಕ್ಕಾಗಿಲ್ಲ ಅಂದರೂ ಇಲ್ಲಿ ಶೇಪ್ ಅಂತಿದೆಯಲ್ಲ ಅದ್ರ ಪಕ್ಕ ಬಂದು ನೋಡ್ತಾ ಇರ್ಬೋದು ಪೊಸಿಷನ್ ಅಂತಿದೆ. ಆ ಪೊಸಿಷನ್ನಲ್ಲಿ ನೀವು ಕರೆಕ್ಟಾಗಿ ಮೂವ್ ಮಾಡ್ಬೋದು, ಯಾಕಂದರೆ ಒಂದು ಡೈರೆಕ್ಷನಲ್ಲಿ ಕರೆಕ್ಟಾಗಿ ಕೂತ್ಕೊಳ್ತೇವೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಮತ್ತು ಇಲ್ಲಿ ಟಿಕ್ ಅಂತ ಇದೆಯಲ್ಲ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈಗ ಮತ್ತೆ ಅದೇ ರೀತಿ ಲಾಕು ಅಂದರೆ ಲಾಕ್ ಮಾಡಿ ಅದನ್ನು. ಮತ್ತು ಇವಾಗ ಇಲ್ಲಿ ಕೊಂಬು ಥರ ಇದೆಯಲ್ಲ ಅದನ್ನು ಕರೆಕ್ಟ್ ಡೈರೆಕ್ಷನಲ್ಲಿ ಇಡಬೇಕು. ಸೊ ನೋಡ್ತಾ ಇರ್ಬೋದು. ಮತ್ತೆ ಲಾಕ್ ಓಪನ್ ಮಾಡಿ, ಇದಲ್ಲ ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಪೊಸಿಷನ್ ಮೇಲೆ ಬನ್ನಿ, ಕರೆಕ್ಟ್ ಡೈರೆಕ್ಷನಲ್ಲಿ ಮೂವ್ ಬನ್ನಿ. ಸೊ ನೋಡೋದಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ಸಿಂಪಲಾಗಿ ನೀವು ಎಡಿಟ್ ಮಾಡ್ಕೋಬೋದು ನಿಮ್ಮ ಲೋಗೋನ. ಸೊ ಇನ್ನೊಂದು ಫ್ರೆಂಡ್ಸ್, ನಿಮ್ಗೇನಾದರೂ ಇದು ಅಕಸ್ಮಾತ್ ಈ ಲೋಗೋ ಓಪನ್ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋನ ಇಲ್ಲಿ ಗಂಟ ನೋಡಿದ್ದೀರಾ ಅಂದರೆ ಲೈಕ್ ಮಾಡಿ, ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.